ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅತ್ಯಂತ ಕ್ಲಿಷ್ಟವಾದ ಓಪನ್ ಹಾರ್ಟ್ ಸರ್ಜರಿಗೆ ಒಳಗಾಗಿ ಸಾವನ್ನು ಗೆದ್ದು ಬಂದಿರತಕ್ಕಂಥ ಮಲ್ಲಾರ್ಕುಡಿ ನಮ್ಮ ಜೊತೆ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಬನ್ನಿ ನಮ್ಮ ಚರ್ಚೆನ ಮುಂದುವರಿಸೋಣ. ರೊಟೇರಿಯನ್ ವಿ.ಜಿ. ರಾಜು ಅವರು ಈಗಾಗಲೇ ಸಾಕಷ್ಟು ವಿಚಾರನ ಹೇಳಿದ್ರು. ಇನ್ನು ಚಂದ್ರ ಅವ್ರ ಜೊತೆನಲ್ಲಿ ಮಾತಾಡಬೇಕಾಗುತ್ತೆ. ಈಗ ಇಂಥ ಒಂದು ಆಪರೇಷನ್ಸ್ಗಳು ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಬ್ರಾಂಚ್ ಹೇಗೆ ರಿಯಾಕ್ಟ್ ಮಾಡ್ತು? ಇದು ಹಿಂದುಳಿದವರು ಅಂತ ಫಸ್ಟ್ ತೀರ್ಮಾನ ಮಾಡಿಕೊಂಡು ಆಮೇಲೆ ನಮ್ಮ ರೋಟರಿ ಸಂಸ್ಥೆಯಿಂದ ನಮ್ಮ ಕೈಯಲ್ಲಾದಷ್ಟು ಇದು ನಾವು ನೀಡಿ ಹಾರ್ಟ್ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಇದೆ. ಅವ್ರ ಮೂಲಕ ಇವರ ಆರೋಗ್ಯ ಏನು ಹೇಗಿದೆ ಅಂತ ತಿಳ್ಕೊಂಡು ಅವ್ರಿಗೆ ಅಡ್ಮಿಟ್ ಮಾಡಿ ಅದರ ಎಸ್ಟಿಮೇಟ್ ತೊಗೊಂಡು ಮತ್ತು ಅವ್ರಿಗೆ ಏನು ಧನ ಸಹಾಯ ಬೇಕಾಗುತ್ತೋ ಅದನ್ನು ನಾವು ಮಾಡ್ತೀವಿ. ಒಂದು ಸಮಯ ನಮ್ಮ ರೋಟರಿ ಸಂಸ್ಥೆಯಲ್ಲೇ ಅಷ್ಟು ಹಣ ಸಾಕಾಗದೆ ಬಂದರೆ ಇನ್ನೊಂದು ನಮ್ಮಲ್ಲಿ ಈಗ ಬೆಂಗಳೂರಲ್ಲಿ ಒಂದು 50ಕ್ಕಿಂತ ಮೇಲ್ಪಟ್ಟು ಕ್ಲಬ್ಗಳಿದೆ ರೋಟರಿ ಸಂಸ್ಥೆಯಲ್ಲಿ. ಮತ್ತು ನಮ್ಮ ಡಿಸ್ಟ್ರಿಕ್ಟ್ 3190ನಲ್ಲಿ 87 ಸಂಸ್ಥೆಗಳಿವೆ. ಇದರಲ್ಲಿ ಯಾರು ಎಲ್ಲ ಸಂಸ್ಥೆಗಳು ಈ ಹೃದಯ ಚಿಕಿತ್ಸೆ ಬಗ್ಗೆ ಕಾಳಜಿ ಮಾಡ್ತಾರೆ. ಮತ್ತು ಅದರ ಬಗ್ಗೆ ಯಾರು ತುಂಬ ಕಡು ಬಡವರು ಇದ್ದಾಗ ಅವ್ರಿಗೆ ಈ ಶಸ್ತ್ರಚಿಕಿತ್ಸೆ ಖರ್ಚಿನ ಬಾಧ್ಯತೆ ಮಾಡೋಕ್ಕಾಗದೇ ಇರೋ ಟೈಮಲ್ಲಿ ನಾವು ಅವ್ರಿಗೆ ಅಡ್ಮಿಟ್ ಮಾಡಿ ಜಯದೇವ ಮತ್ತು ಮಣಿಪಾಲ್ ಮತ್ತು ನಾರಾಯಣ ಹೃದಯ ಈ ಸಂಸ್ಥೆಗಳಲ್ಲಿ ನಾವು ಒಂದು ಟೈಅಪ್ ಮಾಡ್ಕೊಂಡಿದ್ದೀವಿ. ಒಂದು ವರ್ಷಕ್ಕೆ ಇಷ್ಟು ಆಪರೇಷನ್ ಅಂತ. ಈ ಸದ್ಯಕ್ಕೆ 52 ಆಪರೇಷನ್ಸ್ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದರೆ ಒಂದೊಂದು ಕ್ಲಬ್ಬಿಂದ 52 ಆಪರೇಷನ್ ಇಲ್ಲ, ಒಟ್ಟು ಓಕೆ. ಅದಕ್ಕೆ ಮೇಲೇನೋ ಒಂದು ಸಮಯ ಇದ್ದರೆ ಅದನ್ನು ಮಾಡೋಕ್ಕೆ ಮಾಡ್ತೀವಿ. ಆದರೆ ಈ ಸದ್ಯಕ್ಕೆ ಟಾರ್ಗೆಟ್ ಅಂತ ಒಂದು 52 ಮಾಡಿಟ್ಟು ಅಂದರೆ ವಾರಕ್ಕೊಂದು ಅಂತ ಮಾಡ್ಕೊಂಡಿದ್ದೀವಿ. ಸೊ ಈ ರೀತಿಯಲ್ಲಿ ನಾವು ಧನ ಸಹಾಯ ಮಾಡ್ತೀವಿ. ಮತ್ತು ಬೇರೆ NGOಗಳು ಲೈಕ್ ನೀಡಿ ಹಾರ್ಟ್ ಫೌಂಡೇಶನು ಅಂಥವ್ರ ಕಡೆಯಿಂದನೂ ಆದಷ್ಟು ನಾವು ಕ್ಯಾಂಡಿಡೇಟ್ಸ್ನೂ ತೊಗೊಳ್ತೀವಿ ಮತ್ತು ಧನ ಸಹಾಯನೂ ಅವ್ರ ಕಡೆಯಿಂದೂ ತೊಗೊಳ್ತೀವಿ, ನಮ್ಮ ಕಡೆಯಿಂದನೂ ನಾವು ಮಾಡ್ತೀವಿ. ಈ ಥರ ಓಕೆ, ತುಂಬ ಒಳ್ಳೆಯ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಇನ್ನು ಮಲ್ಲಾರ್ಕುಡಿ ತುಂಬ ಖುಷಿಯಾಗಿದೆಯಾ? ತುಂಬ ಖುಷಿ ಆಗ್ತದೆ. ಈಗ ನಿನಗೆ ಆರೋಗ್ಯ ಸರಿ ಇರಲಿಲ್ಲ ಅಂತ ಆಯ್ತಲ್ಲ, ಆವಾಗ ಟಿ ವಿನಲ್ಲೆಲ್ಲ ಸಾಕಷ್ಟು ವಿಚಾರಗಳು ಬರ್ತಿತ್ತು. ನಿನ್ನ ಮುಖವನ್ನು ಟಿ ವಿನಲ್ಲೆಲ್ಲ ಗೊತ್ತಾಗ್ತಾ ಇತ್ತು. ಅವಾಗೆಲ್ಲ ನನ್ನ ಬಗ್ಗೆ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ, ನನಗೆ ಆಪ್ರೇಷನ್ ಆಗಬೇಕು, ತುಂಬ ಭಯ ಪಟ್ಕೊಂಡಿದ್ದೆ. ಅವಾಗ ನಿಂಗೆ ಭಯನೇ ಇರಲಿಲ್ವಾ? ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ರ ನಿನಗೆ ಏನಾಗುತ್ತೆ ಅಂತೆಲ್ಲ ಮುಂದೆ ಹೇಳಿದ್ರ? ಏನೂ ಹೇಳಿರಲಿಲ್ಲ. ನಿಂಗೆ ಹುಷಾರಿಲ್ಲ ಅಂತಲೂ ಗೊತ್ತಿರಲಿಲ್ವ? ನಿನಗೆ ಗೊತ್ತಿರಲಿಲ್ಲ. ಓಕೆ, ಚಿನ್ನತಂಬಿ ಅವರೇ, ನಿಮಗೆ ಎಷ್ಟು ಮಕ್ಕಳು? ನಮಗೂ 3 ಹೆಣ್ಣು 1 ಗಂಡ. 3 ಹೆಣ್ಣು 1 ಗಂಡು. ಓಕೆ, ಇವಳು ಎಷ್ಟನೇ ಮಗಳು? ಚಿಕ್ಕವಳು, ಇವಳೇ ಕೊನೆಯವಳು. ಈಗ ಮೊದಲನೇ ಮಕ್ಕಳೆಲ್ಲ ಆರೋಗ್ಯವಾಗಿದ್ದಾರಾ? ಇರ್ತಾರೆ. ಓಕೆ, ನಿಮ್ಮದು ಕಸಬೇನು? ನಮ್ಮದು ಏನು ಸರ್, ನಾವು ಬಡವರು. ಅಲ್ಲ, ಏನು ಕೆಲಸ ಮಾಡ್ತೀರಿ ಈಗ? ದಿನದ ಕೂಲಿ ಕೆಲಸ ಮಾಡ್ತೀರಾ ನೀವು? ನಿಮ್ಮ ಹೆಂಡತಿ ಎಲ್ಲರೂ ಕೂಲಿ ಕೆಲಸಕ್ಕೆ ಹೋಗ್ತೀರಾ? ಓಕೆ. ಸೊ ಇಷ್ಟೊಂದು ದುಡ್ಡು ಖರ್ಚಾಗುತ್ತೆ, ಆಪ್ರೇಷನ್ಗೆ 2 ಲಕ್ಷ ರೂಪಾಯಿ ಬೇಕಾಗುತ್ತೆ ಅಂತಂದಾಗ ಏನು ಅನ್ನಿಸ್ತು ನಿಮಗೆ? ನಿಮ್ಮ ಮಗಳನ್ನು ಕಳ್ಕೊಂಡ್ಬಿಡ್ತೀವಿ ಅಂತ ಅನ್ಸಿತ್ತಾ? ಅದೇ ಮತ್ತೆ ಸರ್, ನಮ್ಮ ಕೈಯಲ್ಲಿ ಆಗಲ್ಲ ಸರ್. ನಮಗೇನು ಜಮೀನಿಲ್ಲ, ಏನಿಲ್ಲ, ಮನೆ ಮಾತ್ರ ಅಷ್ಟೇ ಊರಲ್ಲಿ. ಏನೋ ನಿಮ್ಮ ಹತ್ರ ಸಾಲಾಗೆಲ್ಲ ತಗೊಂಡು ಖರ್ಚು ಮಾಡೋದು. ಓಕೆ, ಅಷ್ಟೇ. ಈಗ ಬೆಂಗಳೂರಿನಲ್ಲೂ ನೀವು ಕೂಲಿ ಕೆಲಸ ಮಾಡ್ಕೊಂಡಿದ್ದೀರಾ ಅಥವಾ ನೀವು ಮೂಲತಃ ನೀವು ತಮಿಳ್ನಾಡಿನಲ್ಲಿ ಮಾಡ್ತಾ ಇದ್ದೀರಾ? ಇಲ್ಲ, ಬೆಂಗಳೂರಲ್ಲಿ ಇರ್ತೀವಿ, ಅಲ್ಲಿ ತಮಿಳ್ನಾಡಲ್ಲಿ ಇರ್ತೀವಿ. ಓಕೆ. ಇಲ್ಲಿ ಬಂದು ಒಂದು 6 ತಿಂಗಳು 5 ತಿಂಗಳು ಇರ್ತೀವಿ. ಅಲ್ಲಿ ಹೋಗಿ ಸಾಲ ತಗೊಂಡು ಕಟ್ ಮಾಡಾಗ ಹೋಗ್ತೀವಿ. ಅಂದರೆ ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಹೋಗ್ತಿರ್ತೀವಿ, ಅಲ್ಲಿ ಹೋಗ್ತೀವಿ. ಅಂದರೆ ನಿಮಗೆ ನಿರ್ದಿಷ್ಟವಾಗಿ ಇದೇ ಊರು ಅಂತ ಏನಿಲ್ಲ? ಇಲ್ಲ, ಬೆಂಗಳೂರಲ್ಲೂ ಇರ್ತೀರಾ, ತಮಿಳ್ನಾಡಿಗೂ ಹೋಗ್ತಿರ್ತೀರಾ? ಓಕೆ. ಆಮೇಲೆ ಏನಾಯಿತು? ಈಗ ಇವಳಿಗೆ ಹುಷಾರು ತಪ್ಪಿತು ಅಂತ ಗೊತ್ತಾಯ್ತಲ್ಲ ನಿಮಗೆ, ಅವಳಿಗೆ ಹಾರ್ಟಿಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಇದೆ ಅಂತ ಏನಾದ್ರು ಗೊತ್ತಾಗಿತ್ತಾ ನಿಮಗೆ? ಗೊತ್ತಾಯ್ತು. ಇಲ್ಲಿ ತಮಿಳ್ನಾಡಿನಲ್ಲಿ ಟೆಸ್ಟಿಂಗ್ ಮಾಡಿಸ್ತಾರೆ? ಟೆಸ್ಟಿಂಗ್ ಮಾಡಿದ್ವಿ. ಅವ್ರು ಏನು ಹೇಳಿದ್ರು? ಆಗೋದೇ ಇಲ್ಲ ಅಂತ ಹೇಳಿದ್ರೆ? ಅದು ಆಗೋದಿಲ್ಲ ಅಂತ ಪಾಂಡಿಚೇರಿಯಲ್ಲೇ ಕರ್ಕೊಂಡೋಗಿ ತೋರಿಸ್ದೆ. ಕಡಲೂರು ಇರುತ್ತಲ್ಲ, ಕಡಲೂರಲ್ಲಿ ಕರ್ಕೊಂಡೋಗಿ ತೋರಿಸ್ದೆ. ಅವ್ರು ಆಗಲ್ಲ, ಮೆಡ್ರಾಸ್ ಕರ್ಕೊಂಡು ಹೋಗಂದ್ರು. ಮೆಡ್ರಾಸ್ ಕರ್ಕೊಂಡು ಹೋಗಿದೆ. ಮೆಡ್ರಾಸಲ್ಲಿ ಏನಂದ್ರು, ಒಂದು 6 ತಿಂಗಳು ಹಾಸ್ಪಿಟ್ಲ್ ಇರಬೇಕು. 6 ತಿಂಗಳು ಆದಮೇಲೆ ಆಪರೇಷನ್ ಮಾಡಿದಾಗ ಹೇಳಿದ್ರು. 6 ತಿಂಗಳಂದ್ರೆ ನಾವು ಹೋಗಿ 1 ವಾರ ಇದ್ವಿ. 3,000 ರೂಪಾಯಿ ಖರ್ಚಾಯಿತು. ಯಾಕಂದರೆ ನಾವು ಊಟ ಗೀಟ ನಾವು ಮಾಡೋದೆಲ್ಲ ನಮ್ಮ ಖರ್ಚಿನ ಆಯಿತು. 6 ತಿಂಗಳು ಬಿಟ್ಬಿಟ್ಟು ನಾವು ಎಲ್ಲಿಂದ ಇರೋಕ್ಕಾಗತ್ತೆ? ನಾವು ಕೂಲಿ ಕೆಲಸ ಮಾಡೋರು ಹಂಗನ್ಬಿಟ್ಟು ನಾನು ಬಂದ್ಬಿಟ್ಟೆ. ಇರಲಿ ಇಲ್ಲ ನಾವು ಹೋಗಲಿ ಅಂದ್ಬಿಟ್ಟು ಬಂದ್ಬಿಟ್ಟೆ. ಓಕೆ. ಓಕೆ, ರಾಜು ಅವರೇ, ಈಗ ಮಲ್ಲಾರ್ಕುಡಿ ವಿಚಾರ ನಿಮ್ಮ ಗಮನಕ್ಕೆ ತಂದಿದ್ದು ಯಾರು?
ಶಿವಕುಮಾರ್ ನಿಮ್ಮ ಶಿವಸ್ವಾಮಿ ಅನ್ಬಿಟ್ಟು ಶಿವಸ್ವಾಮಿ ಶಿವಸ್ವಾಮಿ ತಮ್ಮ ಇವರು ಮತ್ತೆ ಇದು ಹಾನೇಕಲ್ ರಿಪೋರ್ಟರ್ ಇರಬೇಕು ಮಂಜುನಾಥ್ ಅಂಡ್ ರವಿ ಅವರುಗಳು ತಂಡ ನಮಗೆ. ಅಂದ್ರೆ ಈಗಾಗಲೇ ಮಾಧ್ಯಮದಲ್ಲಿ ಆ ವರದಿ ಆಗ್ತಾ ಇತ್ತು, ನೀವೇನಾದ್ರೂ ಹೆಲ್ಪ್ ಮಾಡಬಹುದು? ಹೌದೌದು, ಅವರು ಇಮಿಡಿಯೇಟ್ ಆಗಿ ನೀವು ಮೊದಲೆಲ್ಲ ಅವ್ರಿಗೆ ಸ್ವಲ್ಪ ಗೊತ್ತಿತ್ತು, ಸ್ವಲ್ಪ ನಿಮ್ಮ ಮಂಜುನಾಥ್ ಅವ್ರಿಗೆಲ್ಲ ಗೊತ್ತಿತ್ತು. ಸೊ ಹಾಗಾಗಿ ಅವ್ರುಗಳು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ನೀವೇನು ಮಾಡ್ಲಿಕ್ಕೆ ಆಗ್ತದೆ ಸರ್ ಹಾಗೆ ಅಂತ. ಇಮಿಡಿಯೇಟ್ಲಿ ಸೈಡ್ ಇಬಿಡಿ ರಿಯಲಿ ಬಡವರಿದ್ರೆ ನಾವು ಮಾಡೋಣ, ನಾವು ಇರೋದೇ ಅದಕ್ಕೋಸ್ಕರ. ಅಲ್ಲ, ಈಗ ಡಾಕ್ಟರ್ ಹೇಳೋ ಪ್ರಕಾರ ಏನಾಗಿತ್ತು ಆಕ್ಚುಲಿ ಆಕೆ ಹೃದಯಕ್ಕೆ ಅಂತ? ಹೃದಯದಲ್ಲಿ ಒಂದು ಹೋಲ್ ಹಾಕ್ಬಿಟ್ಟು, ಸೊ ಅದು ಮೊದಲೇನೆ ಹುಟ್ಟಿದಲ್ಲೇ ಒಂದು ಸ್ವಲ್ಪ ಚಿಕ್ಕ ಪುಟ್ಟದ್ದು ಇದಾಗಿರುತ್ತೆ. ಸೊ ಅದು ಹಾಗೆ ಬೆಳ್ಕೊಂಡು ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದಂಗೆ ಹಾರ್ಟ್. ಸೊ ಅಲ್ಲಿ ಆ ಥರ ಹಾಕೊಂಡು ಯಾವ ಒಂದು ಇದಾಗಿತ್ತು ಅಂತ ಹೇಳ್ತಾರೆ. ಸೊ ಆಮೇಲೆ ಅವರು ಆಪರೇಟ್ ಮಾಡಬೇಕಾದ್ರೆ ಅದು ಯಾಕೆಂದ್ರೆ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಆಪರೇಟ್ ಮಾಡಿದಾಗ ಓಪನ್ ಮಾಡಿ ಇದು ಮಾಡಿದಾಗ ಅವ್ರಿಗೆ ವಾಲನ್ನೇ ಒಂದು ರೀಪ್ಲೇಸ್ ಮಾಡಿ ಅವರು ಇದು ಮಾಡಿದ್ದಾರೆ. ಅಲ್ಲ, ಈಗ ಇನ್ ಕೇಸ್ ಕೆಲವೊಂದು ಸರ್ತಿ ಈಗ ನೀವು ಇಂಥ ಕೆಲವೊಂದು ಕೇಸ್ಗಳನ್ನ ತಗೊಂಡಂತಹ ಸಂದರ್ಭದಲ್ಲಿ ಆಪರೇಷನ್ ಸಕ್ಸಸ್ ಆಗದೇ ಇದ್ದಂತಹ ಸಂದರ್ಭದಲ್ಲಿ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಅಂತ? ದಿಸ್ ಈಸ್ ಆಲ್ಸೋ ಡಾಕ್ಟರ್ಸ್ ಏನು ಹೇಳ್ತಾರೆ, ಸೊ ಯಾವುದೇ ಒಂದು ಆಪರೇಷನ್ ತಗೊಳ್ತಾರೆ, ಸೊ ದೇ ಸೇಸ್ ದಟ್ ನಾವು 99% ಮಾಡ್ತೀವಿ ಅಂತ. So same way, because we are not more than doctor. So what we can say, we have to depend on the doctor. But we have got a trust, because ಇಲ್ಲಿವರೆಗೂ ನಮಗೆ ಒಂದೇನು ಖುಷಿ ಏನು ಅಂತ ಹೇಳಿದ್ರೆ, ಇಲ್ಲಿವರೆಗೂ ಏನೆಲ್ಲ ನಾವು ರೆಫರ್ ಮಾಡಿದ್ದೀವಿ ಹಾಸ್ಪಿಟ್ಲಿಗೆ, ನಾಟ್ ಇವನ್ ಒನ್ ಕೇಸ್ ನಮಗಿದಾಗಿಲ್ಲ. ಸೊ ದಟ್ ಈಸ್ ದಿ ಥಿಂಗ್ಸ್. ಇವಾಗ ಏನು ಜಯದೇವ ಮತ್ತೆ ಈ ಮಣಿಪಾಲು ಮತ್ತೆ ಈ ನಾರಾಯಣ ಹೃದಯ ನಾವೇನು ಟೈಅಪ್ ಮಾಡ್ಕೊಳ್ತಾ ಇದ್ದೀವಿ, ಸೊ ಅವರಲ್ಲಿ ಆ ಥರ ಒಂದು ಟೆಕ್ನಿಕಲ್ ಇಕ್ವಿಪ್ಮೆಂಟ್ಸ್ ಇದೆ, ಆಮೇಲೆ ಡಯಾಗ್ನೈಸಿಂಗ್ ಆ ಮಟ್ಟದ ಒಂದು ನಂಬಿಕೆ ಇದೆ ಅಂತ. ಓಕೆ, ರಾಜ್ಯದ ಜನ ಯಾವಾಗ ನಾವು ಮಾಧ್ಯಮಗಳಲ್ಲಿ ಮಲ್ಲಾರ್ಕುಡಿಯ ಆರೋಗ್ಯದ ಬಗ್ಗೆ ಆಕೆಗೆ ಸಹಾಯ ಮಾಡಿ ಅಂತ ಯಾವಾಗ ನಾವು ಕೊಡ್ತಾ ಹೋದ್ವಿ, ಸಾಕಷ್ಟು ಜನ ಮುಂದೆ ಬಂದರು, ನಾವು ಹೆಲ್ಪ್ ಮಾಡ್ತೀವಿ, ನಮ್ಮ ಕೈಲಾದ ಸಹಾಯವನ್ನು ಮಾಡ್ತೀವಿ ಅಂತ ಅಂದ್ಬಿಟ್ಟು. ಅದಾದ ಬಳಿಕ ಅವಳಿಗೆ ಯಾವಾಗ ಆಪ್ರೇಷನ್ ಆಯಿತು, ಅದಾದ ನಂತರ ಮಲ್ಲಾರ್ಕುಡಿ ಈಗ ಹೇಗಿದ್ದಾಳೆ, ಆಪ್ರೇಷನ್ ಸಕ್ಸಸ್ ಆಯಿತಾ, ಅವಳು ಓಡಾಡ್ತಾ ಇದ್ದಾಳ, ಇದೇ ರೀತಿ ಸಾಕಷ್ಟು ಕರೆಗಳು ಬಂದಿತ್ತು, ಸಾಕಷ್ಟು ಕುತೂಹಲ ಕೂಡ ಜನರಲ್ಲಿತ್ತು. ಆ ಕುತೂಹಲವನ್ನು ತಣಿಸುವಂತಹ ಒಂದು ಕೆಲಸವನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಮಲ್ಲಾರ್ಕುಡಿ, ಸ್ವತಃ ಮಲ್ಲಾರ್ಕುಡಿ ಇದ್ದಾಳೆ. ಅವಳ ಬಗ್ಗೆ ಮತ್ತಷ್ಟು ಮಾತಾಡೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.